ಹೋಟೆಲ್ ಇಂಡಸ್ಟ್ರಿ ಪಾತಾಳಕ್ಕೆ ಇಳಿತಾ ಇದೆ. ಕಳೆದ ಕೋವಿಡ್ ಸಂದರ್ಭದಲ್ಲಿ ಹೆಂಗೆ ಇಳಿದಿತ್ತೋ ಅದಕ್ಕಿಂತ 4 ಪಟ್ಟು ಪಾತಾಳಕ್ಕೆ ಇಳಿದಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಕೇಂದ್ರ ಸರ್ಕಾರ ಅಗತ್ಯ ಸೇವೆಗಳ ಅಡಿಯಲ್ಲಿ ಗ್ಯಾಸ್ ಬರೋದರಿಂದ ಇದನ್ನು ಯಾವುದೇ ಕಾರಣಕ್ಕೂ ಗೃಹ ಬಳಕೆ ಸಿಲಿಂಡರ್ ಯಾವ ಥರ ಇತ್ತು ಅದೇ ರೀತಿ ಇದನ್ನು ಮುಂದುವರ್ಸ್ಕೊಂಡು ಹೋಗಬೇಕಾಗಿತ್ತು. ಏಕೆಂದರೆ ಹಲವಾರು ರೀತಿಯಲ್ಲಿ GST ಕಲೆಕ್ಟ್ ಮಾಡ್ತಾ ಇದ್ದಾರೆ. ಆ GSTಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕಾಗಿತ್ತು. ಇದು ಏಕಾಏಕಿ ಇಷ್ಟೊಂದು ಜಾಸ್ತಿ ಮಾಡಿದ್ದು ಇಡೀ ಇತಿಹಾಸದಲ್ಲಿ ಇದುವರೆಗೂ ಯಾವ ಸರ್ಕಾರಗಳು ಮಾಡಿಲ್ಲ. ಇದು ಒಂದು ರೀತಿ ನಮ್ಮ ಹೋಟ್ಲ್ ಮಾಲೀಕರಿಗಿಂತ ಇಡೀ ನಮ್ಮ ಗ್ರಾಹಕರಿಗೆ ಭಾಳ ದೊಡ್ಡ ಹೊಡೆತ. ಇದು ಒಂದು ಜಾಸ್ತಿ ಆಗಿರೋದ್ರಿಂದ, ಗ್ಯಾಸ್ ಬೆಲೆ ಒಂದು ಜಾಸ್ತಿ ಆಗಿರೋದ್ರಿಂದ ಹಲವಾರು ಬೆಲೆಗಳು ಜಾಸ್ತಿ ಆಗ್ತವೆ. ಹಲವಾರು ಈ ಬೈ ಪ್ರಾಡಕ್ಟ್ಸ್ ಇದೆಯಲ್ಲ ಅವೆಲ್ಲವೂ ಕೂಡ ಜಾಸ್ತಿ ಆಗ್ತವೆ. ಅದನ್ನು ಉತ್ಪನ್ನ ಮಾಡುವಂಥ ಗ್ಯಾಸ್ ಬಳಸಿ ಉತ್ಪನ್ನ ಮಾಡುವಂಥ ಪ್ರಾಡಕ್ಟ್ಸ್ ಎಲ್ಲವೂ ಜಾಸ್ತಿ ಆಗ್ತವೆ. ಮತ್ತು ರಾ ಮೆಟೀರಿಯಲ್ಸ್ ಜಾಸ್ತಿ ಆಗ್ತವೆ. ಈ ಗ್ರಾಹಕರಿಗೆ ನಾವು ಏನು ದಿನನಿತ್ಯ ಏನು ಕೊಡ್ತಾ ಇದ್ದೀವಿ, ಈಗೇನು ಬರೀ 5% 10% ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಏನು ಮಾಡಿದೆ ಅದು 20-25% ಕೂಡ ಏರುವಂಥ ಜಾಸ್ತಿ. ಯಾಕೆಂದರೆ ಮೂಲಭೂತ ಸೌಕರ್ಯಗಳು ಸರ್ಕಾರ ಒದಗಿಸಬೇಕಾಗಿದೆ, ಆದ್ಯ ಕರ್ತವ್ಯ. ಅದನ್ನು ಬಿಟ್ಕೊಂಡು ಇವರು ಏಕಾಏಕಿ ಈ ಮಟ್ಟಿಗೆ ಜಾಸ್ತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಳೆದ ತಿಂಗಳು 497 ರೂಪಾಯಿ ಜಾಸ್ತಿ ಮಾಡಿದ್ರು. ಈ ತಿಂಗಳು 991 ರೂಪಾಯಿ ಜಾಸ್ತಿ. ಈ ಥರ ಮಾಡಿದ್ರೆ ನಾವು ಉದ್ಯಮಗಳು ವ್ಯಾಪಾರ ಮಾಡಿ ಟ್ಯಾಕ್ಸ್ ಕಟ್ಟೋದು ಹೇಗೆ ಅನ್ನೋದೇ ನಮಗೆ ಬಹಳ ದೊಡ್ಡ ಚಿಂತೆ ಆಗಿದೆ. ಇದರಿಂದ ಸರ್ಕಾರ, ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಕೂಡಲೇ ಇದನ್ನು ವಾಪಸ್ ತಗೋಬೇಕು. ಇಷ್ಟೊಂದು ಏರಿಸಿರೋದನ್ನು ನಾನು ಒತ್ತಾಯ ಮಾಡ್ತೇನೆ ಕೇಂದ್ರ ಸರ್ಕಾರವನ್ನು. 2100 ರೂಪಾಯಿ ಗ್ಯಾಸ್ ಸಿಲಿಂಡರ್ ಬೆಲೆ ಇದ್ದಾಗಲೇ 5000 6000ಕ್ಕೆ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇತ್ತು. ಇದೀಗ 3100 ರೂಪಾಯಿ ಆಗುವಂಥ ಸಂದರ್ಭದಲ್ಲಿ ಕಾಳಸಂತೆ ವ್ಯಾಪಾರ ಯಾವ ರೀತಿ ಆಗುತ್ತೆ? ಸರ್ಕಾರನೇ ತೋರಿಸ್ಕೊಟ್ಟಿದೆ, ನಾವೇ ಈ ರೇಟಿಗೆ ಮಾರ್ತೀವಿ, ಇನ್ನೂ ಜಾಸ್ತಿ ಮಾಡಿ. ಇದು 6000 ರೂಪಾಯಿಗೆ ಹೋಗುತ್ತೆ. 5,500-6,000 ರೂಪಾಯಿ, ಈಗಾಗಲೇ 4,500 ರೂಪಾಯಿ ಮಾರ್ತಾ ಇದ್ದೀವಿ. ಇದು 5,500ರಿಂದ 6,000 ರೂಪಾಯಿಗೆ ಕಾಳಸಂತೆಯಲ್ಲಿ ಕೊಟ್ಟು ತಗೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಮುಂದಿನ ದಿನಗಳಲ್ಲಿ ಭಾಳ ಸಮಸ್ಯೆ ಉದ್ಭವ ಆಗುತ್ತೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ.